ನಾವು ಬೀದಿ ಬದಿ ಕೇಂದ್ರಗಳನ್ನು ನಿರ್ಮಾಣ ಮಾಡಬೇಕಂತ ಈ ಬಜೆಟ್ ಅಲ್ಲಿ ಪ್ರಾವಿಷನ್ ಮಾಡ್ಕೊಳ್ತಾ ಇದ್ದೀವಿ. ಅತಿ ಮುಖ್ಯವಾಗಿ ಬೀದಿ ಬದಿ ವ್ಯಾಪಾರಸ್ಥರಿಂದ ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ, ಕೈ ಸಾಲ, ಬಡ್ಡಿ ಸಾಲಗಳನ್ನು ತಗೊಂಡು ದಿನ ಬಡ್ಡಿ ಕಟ್ತಿದ್ರು. ಈಗ ಬೆಳಿಗ್ಗೆ ಸಾಲ ತಗೊಳ್ಳೋದು ಮತ್ತೆ ಸಂಜೆ ಬಡ್ಡಿ ಕಟ್ಟೋದು. ಇದನ್ನ ತಡೆಯೋದಿಕ್ಕೆ ಸರ್ಕಾರ ಏನ್ ಕಾರ್ಯಕ್ರಮಕ್ಕೆ ಬರಬೇಕು, ಬಂದು ನಿಮ್ಮ ಒಗ್ಗಟ್ಟಿನ ಪ್ರದರ್ಶನ ಮಾಡಿದಾಗ ಮಾತ್ರನೇ ತಮಗೆ ಒಬ್ಬ ಅಧಿಕಾರಿಗಳಾಗ್ಬೋದು, ಯಾರೇ ಒಬ್ಬ ಸಮಾಜ ಸೇವಕರಾಗ್ಬೋದು, ತಮಗೊಂದು ಸೇವೆ ಮಾಡಬೇಕಾದ್ರೆ ಇವತ್ತು ಬೀದಿ ಬದಿಗಳು ಕೂಡ ಕೀಳು ಅಂತಕ್ಕಂಥದ್ದಲ್ಲ. ಬೇರೆ ಒಂದು ತಾಲೂಕುಗಳಿಗೆ ಮತ್ತು ಬೇರೆ ಒಂದು ರಾಜ್ಯಗಳಿಗೆ ಹೋಲಿಸಿ ನೋಡಿದಾಗ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲಾ ಕೂಡ ರೀಸನಬಲ್ ಇದೆ. ಕಾರಣ ಏನಂದ್ರೆ, ಬೇರೆ ಕಡೆ ಹೂವಿನ ವ್ಯಾಪಾರವನ್ನು ತಿಳ್ಕೊಂಡ್ರೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ಇತ್ತು. ನಮ್ಮ ಪುಣ್ಯ ಚಿಕ್ಕಬಳ್ಳಾಪುರದಲ್ಲಿ ಹಣ್ಣು ಕೊರತೆ ಇಲ್ಲ, ಹೂವು ಕೊರತೆ ಇಲ್ಲ, ಬೆಳೆದ ಬೆಳೆಗಳ ಕೊರತೆ ಇಲ್ಲ. ಇಲ್ಲಿ ಲೋಕಲ್ ಸಿಕ್ಕೋದ್ರಿಂದ ಈ ಬೀದಿ ವ್ಯಾಪಾರಿಗಳು ಕೂಡ ನಮ್ಗೆ ರೀಸನಬಲ್ ಕೊಡ್ತಾರೆ ಅಂತ ಹೇಳೋದಕ್ಕೆ ಬಹಳಷ್ಟು ಇಷ್ಟಪಡ್ತೀನಿ. ಜೊತೆಗೆ ಬೀದಿ ವ್ಯಾಪಾರಿಗಳು ಕೂಡ ಇಂದಿನ ಪ್ರಕಾರ ಹೇಳಬೇಕಾದ್ರೆ ಸುಳ್ಳು ಹೇಳದ ವ್ಯವಹಾರಿಗಳೇ ಇಲ್ಲ ಅಂತ. ಅಂದ್ರೆ ಸುಳ್ಳು ಹೇಳದಿರ್ತಕ್ಕಂಥ ವ್ಯಾಪಾರ ಇಲ್ಲ. ಕಾರಣ ಏನಂದ್ರೆ, ಹೊಟ್ಟೆ ಮಾಡಿರ್ಬೇಕಾದ್ರೆ ಏನೋ ಒಂದು ಸುಳ್ಳಾದ್ರು ಹೇಳಬೇಕಾಗತ್ತೆ, ಅದು ವ್ಯಾಪಾರಕ್ಕೆ ಹೋಗಲೇಬೇಕಾಗುತ್ತೆ. ನಿಜ ಹೇಳಿದ್ರು ಕೂಡ ನಾವು ತೆಗೆದುಕೊಳ್ಳೋದು ಅಂತ ಅಸಾಧ್ಯವಾಗ್ತದೆ. ಅದ್ಮೇಲೆ ಅವ್ರಿಗೂ ಏನೇ ಚಾರ್ಜಸ್ ಇದಾವೆಲ್ಲವನ್ನು ಹಾಕಿ ನಮಗೆ ವ್ಯಾಪಾರಗಳು ಮಾಡ್ತಾರೆ. ಈ ಕೊಳೆತು ಹೋಗ್ತಕ್ಕಂಥ ವಸ್ತುಗಳ 1947ಕ್ಕಿಂತ ಹಿಂದೆ ಏನು ಪೊಲೀಸ್ ಇಲಾಖೆ ಇತ್ತು, ಆ ಪೊಲೀಸ್ ಇಲಾಖೆ ಆಗಲಿ, ಆರ್ಮಿ ಆಗಲಿ, ಅದಕ್ಕ ಈ ಸ್ವಾತಂತ್ರ್ಯಕ್ಕೋಸ್ಕರ ಯಾರು ಹೋರಾಟ ಮಾಡ್ತಾರೆ ಅಥವಾ ಬ್ರಿಟಿಷರಿಗೋಸ್ಕರ ಯಾರು ಸಹಾಯ ಮಾಡ್ಕೊಂಡು ವಿರುದ್ಧವಾಗಿ ನಿಲ್ತಾರೋ ಅವರನ್ನ ಸದೆ ಬಡಿಯೋಕ್ಕೋಸ್ಕರ ಅಥವಾ ಅವ್ರನ್ನ ಕಂಟ್ರೋಲ್ ಮಾಡೋಕ್ಕೋಸ್ಕರ ನಾನಾ ಕಾನೂನುಗಳಿದ್ವು, ಮತ್ತೆ ಅದನ್ನ ನಿಯಂತ್ರಣ ಮಾಡ್ತಾ ಇದ್ರು. ಅದನ್ನ ಅವರ ಸ್ವಂತ ಖರ್ಚಿನಿಂದ ಕೊಡ್ತಾ ಇದ್ದದ್ದು ಡಾಕ್ಟರ್ ಸುಧಾಕರ್ ಅವರು ಮಾತ್ರನೇನೆ. ಇವತ್ತು ಅಂತಹ ವ್ಯಕ್ತಿಗಳು ನಿಮ್ಮ ಒಂದು ಸಹಕಾರಕ್ಕೆ ನಿಂತಾಗ ನೀವು ಅವ್ರ ಜೊತೆ ಸಹಕಾರಕ್ಕೆ ನಿಲ್ಲಬೇಕಾಗ್ತದೆ. ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಬೀದಿ ಬದಿ ವ್ಯಾಪಾರಸ್ಥರು ವಿಶೇಷವಾಗಿ ಈ ಕಾಂಪಿಟಿಷನ್ ಅಂದ್ರೆ, ಪಕ್ಕದ ಗಿಡವನ್ನು 20 ರೂಪಾಯಿ ಕೊಡ್ತಾ ಇದ್ದಾನೆ, ನಾನು 18 ರೂಪಾಯಿ ಕೊಡಬೇಕು, ಈ ರೀತಿಯಾದಂತ ಕಾಂಪಿಟಿಷನ್ ನಿಮ್ಮಲ್ಲಿ ಬೆಳೀದೇ ಹೋದ್ರೆ ಆಗ ಎಲ್ಲರೂ ಸಹ ಸಮವಾಗಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಒಂದು ಉದಾಹರಣೆ ಕೊಡ್ಲಿಕ್ಕೆ ಬಯಸ್ತೀನಿ ನಾನು. ನಮ್ಮ ಬಿಬಿ ರೋಡ್ ಅಲ್ಲಿ ಗಿರಿಯಾಸ್ ಅಂಗಡಿ ಇದೆ. ಅದ್ರ ಎದುರುಗಡೆ ನಿಮ್ ತರನೇ ಬೀದಿ ಬದಿ ವ್ಯಾಪಾರಸ್ಥರು ಒಂದು ವಿನೂತನವಾಗಿ ಪ್ರಯತ್ನ ಮಾಡೋದು. ತರಕಾರಿಯನ್ನ ಯಾವ ರೀತಿ ಅಂದ್ರೆ, ಕೆಜಿ 40 ರೂಪಾಯಿ, ನೀವು ಯಾವ್ದು ಬೇಕಾದ್ರೂ ಆಯ್ಕೆ ಮಾಡ್ಕೊಳ್ಳಿ. ಸೊ ಅದು ವಿನೂತವಾದಂತ ಪ್ರಯತ್ನ. ಅದು ಜನ ಸಾಲನ್ನು ತುಂಬಾ ಇಷ್ಟಪಟ್ಟರು, ಅದನ್ನ ಒಪ್ಕೊಂಡ್ರು, ಅದಕ್ಕೆ ಮನ್ನಣೆಯನ್ನ ಕೊಟ್ಟರು. ಅಲ್ಲಿ ಅತ್ಯಂತ ಹೆಚ್ಚು ವ್ಯಾಪಾರ ಆಗ್ಲಿಕ್ಕೆ ಪ್ರಾರಂಭ ಆಯಿತು. ಅದಾದ ಸ್ವಲ್ಪ ದಿನಕ್ಕೆ ಇನ್ನೊಂದು ಸ್ವಲ್ಪ ಪಕ್ಕದಲ್ಲಿ ಅಲ್ಲೇನೇನೆ ಕೆಜಿ 30 ರೂಪಾಯಿ. ಇದು ಒಂದು ರೀತಿ ನಿಮ್ಮಲ್ಲಿ ನಿಮಗೇನೇನೆ ಬರ್ತಕ್ಕಂತಹ ಅಸಾಧಾರಣವಾದಂತಹ ಕಾಂಪಿಟೇಷನ್. ಇದು ನಾನು 40 ರೂಪಾಯಿ ಕೊಡ್ತೀನಿ, ನೀನು 40 ರೂಪಾಯಿ ಕೊಡ್ತೀನಿ, ಯಾರು ಒಳ್ಳೆ ಮಾಲನ್ನ ಕೊಡ್ತಾರೆ ಅವ್ರಿಗೆ ವ್ಯಾಪಾರ ಆಗ್ಲಿ ಅನ್ನೋದನ್ನ ನಾವು ಕಲಿಬೇಕೇ ವಿನಃ ನೀನ್ 40 ಕೊಟ್ಟೆ ನಾನು 30 ಕೊಡ್ತೀನಿ ಅಂತಂದ್ರೆ ಅದು ನಿಮ್ಮ ಮಧ್ಯೆ ಬರ್ತಕ್ಕಂತಹ ಅನೈತಿಕವಾದಂತಹ ಒಂದು ಕಾಂಪಿಟೇಷನ್ ಆಗ್ತದೆ. ಅದು ನಿಮಗೂ ಒಳ್ಳೇದಲ್ಲ, ಅವ್ರಿಗೂ ಒಳ್ಳೇದಲ್ಲ. ಇವತ್ತು ದುರದೃಷ್ಟ ಏನು ಅಂತಂದ್ರೆ, ಅದೇ ಜಾಗದಲ್ಲೇ 3-4 ಅಂಗಡಿಗಳಾಗ್ಬಿಟ್ಟಿದಾವೆ. ಯಾರು 30 ಕೊಡ್ತಾ ಇದ್ರು ಅವ್ರಿಗೆ 40ಕ್ಕೆ ಹೋಗ್ತಾ ಇದಾರೆ, ಯಾರು 40 ಕೊಡ್ತಾ ಇದ್ರು ಅವ್ರಿಗೆ ಇವತ್ತು 30 ರೂಪಾಯಿ ಕೊಡ್ತಾ ಇದ್ದಾರೆ. ಈ ರೀತಿಯಾದಂತಹ ವ್ಯವಸ್ಥೆ ಆಗಬಾರದು. ನೀವು ಜನಕ್ಕೆ ತೊಂದರೆ ಕೊಡಬೇಡಿ. ಹಾಗೆ ಅಂತ ವಿಶೇಷವಾಗಿ ಹಬ್ಬದ ಸಂದರ್ಭಗಳಲ್ಲಿ ರಸ್ತೆನಲ್ಲಿ ಸಂಚಾರಕ್ಕೆ ಅಡಚಣೆಯನ್ನು ಉಂಟು ಮಾಡೋದನ್ನ ಸಹ ತಪ್ಪಿಸಿ. ವಿಶೇಷವಾಗಿ ಹಬ್ಬದ ದಿನಗಳಲ್ಲಿ ನಮ್ಮ ಈ ರಸ್ತೆ ಮತ್ತು ಕೋದಂಡರಾಮ ಸ್ವಾಮಿ ದೇವಸ್ಥಾನ ರಸ್ತೆ, ಈ ಎರಡೂ ರಸ್ತೆಗಳಲ್ಲಿ
ಸಂಚಾರ ಮಾಡ್ಲಿಕ್ಕೆ ಆಗದೆ ಇರೋ ರೀತಿಯಲ್ಲಿ ರಸ್ತೆಗಳನ್ನು ಆಕ್ರಮಿಸ್ತೀರಿ. ಅದು ಸಹ ತಪ್ಪು, ನಿಮ್ಮ ಕಡೆಯಿಂದ ಆಗ್ಬಾರ್ದು ಅನ್ನೋದನ್ನ ಹೇಳ್ತೀನಿ ನಾನು. ಅಸ್ಲಂ ಪಾಷಾರ್ ಅವರು, ವೆಂಕಟೇಶ್ ಅವರು ಸುಮಾರು ವರ್ಷಗಳಿಂದ ಅವ್ರು ಏನೇ ಒಂದು ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ಕೊಂಡಿದ್ರು, ತಳ್ಳೋ ಗಾಡಿಗಳಲ್ಲಿ ಸಣ್ಣ ಪುಟ್ಟ ಅಂಗಡಿ ಇಟ್ಕೊಂಡು ಛತ್ರಿ ಇಟ್ಕೊಂಡು ಎಲ್ಲ ಮಾಡ್ಕೊಂಡು ವ್ಯಾಪಾರ ಮಾಡ್ತಿದ್ರು ಕೂಡ ನಮ್ಮ ಹೋರಾಟಗಳಲ್ಲಿ ನಾವು ಜನಪರವಾದ, ಬಡವರ ಪರವಾದ, ದೀನದಲಿತರ ಪರವಾದ ಹೋರಾಟಗಳಲ್ಲಿ ಎಲ್ಲದರಲ್ಲೂ ನಮ್ಮ ಜೊತೆ ಕೈ ಜೋಡಿಸಿರೋದಕ್ಕೆ ಅವ್ರಿಗೆ ನಾನು ವಿಶೇಷವಾಗಿ ಅವರು ಮತ್ತು ಅವ್ರ ಸಹಪಾಠಿಗಳಿಗೆ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ನೀವೆಲ್ಲರೂ ಕೂಡ ನಮ್ಮ ಅಣ್ಣ ತಮ್ಮಂದ್ರು. ನಾನು ಕೂಡ ಕೂಲಿ ಮಾಡಿ ಬಹಳಷ್ಟು ಕೆಳಮಟ್ಟದಿಂದ ಬೆಳೆದಿರೋ, ನಾನು ಏಕದಮ್ ಶ್ರೀಮಂತ ಆಗಿಲ್ಲ. ಆದರೂ ಬರೋಗ್ ಬೆತ್ತಲೆ, ಹೋಗೋಗ್ ಬೆತ್ತಲೆ, ಹುಟ್ಟು ಆಕಸ್ಮಿಕ, ಸಾವೆಲ್ರಿಗೂ ಖಚಿತ. ಒಂದಲ್ಲ ಒಂದಿನ ಕೆಲವರು ಸಾಯ್ತಾರೆ, ಕೆಲವರು ಮುಂದಾಗಿ ಸಾಯ್ತಾರೆ, ಕೆಲವರು ಲೇಟ್ ಆಗಿ ಸಾಯ್ತಾರೆ. ಆ ಹುಟ್ಟು ಮಧ್ಯದಲ್ಲಿ ನಾವೇನು ಮಾಡ್ತೀವಿ, ಏನ್ ಜನಕ್ಕೆ ಸಹಾಯ ಮಾಡ್ತೀವಿ, ನಮ್ಮ ಕೈಲಾದ್ದು ಭಗವಂತ ಕೊಟ್ಟವನೇ ನಾವು ಮಾಡಬೇಕು. ಇವತ್ತು ನಾನು ವಾರಕ್ಕೆ 2 ದಿವಸ APMC ಮಾರ್ಕೆಟಲ್ಲಿ ಸಂತೆ ದಿವಸ ಪ್ರತಿ ಬುಧವಾರ ಶನಿವಾರ ಸಾವಿರಾರು ಜನ ಅನ್ನದಾನ ಮಾಡ್ತಾ ಇದ್ದೀವಿ, ತಿಂತಾ ಇದ್ದಾರೆ ಅನ್ನ. ಹೂವಿನ ಮಾರ್ಕೆಟಲ್ಲಿ ಕೂಡ ಸೋಮವಾರ ಅನ್ನದಾನ ಮಾಡ್ತಾ ಇದ್ದೀನಿ. ಎಲ್ಲ ಹಮಾಲಿಗಳು, ಕೂಲಿ ಮಾಡೋರು, ಆಮೇಲಿಂದ ಭಿಕ್ಷುಕರು, ಈವನ್ ಕಾಲೇಜ್ ಸ್ಟೂಡೆಂಟ್ಸ್ ಬರ್ತಾರೆ. ಅನೇಕ ಸಾರಿ ನಾನು ನೋಡಿದ್ದೀನಿ, ಕಣ್ಣಲ್ಲಿ ನೀರು ಬರುತ್ತೆ. ಕೆಲವು ರೈತರು ಟೊಮ್ಯಾಟೊನೋ ತರಕಾರಿನೋ ತಗೊಂಬರ್ತಾರೆ. ತಗೊಂಬಂದು ನಾನು APMC ಡೈರೆಕ್ಟರ್ ಆಗಿ ಗೆದ್ದಿದ್ದಾಗ ಈ ದೃಶ್ಯಗಳು ನನ್ನ ಕಣ್ಣಲ್ಲಿ ನೋಡಿದ್ದೀನಿ. ಜೈ ಭಾರತ್ ಕರ್ನಾಟಕ ಬೀದಿ ಬದಿ ವ್ಯಾಪಾರಸ್ಥರ ಅಧ್ಯಕ್ಷರು. ಈ ಕಾರ್ಯಕ್ರಮ ಬೀದಿ ಬದಿ ವ್ಯಾಪಾರಸ್ಥ ದಿನಾಚರಣೆ ಪ್ರತಿ ವರ್ಷ 20ನೇ ತಾರೀಕು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ. ಅದೇ ತರ ವರ್ಷ ನಾವು ಮಾಡಬೇಕು. ಜನವರಿ 20ಕ್ಕೆ ಮಾಡೋಕ್ಕಾಗಲಿಲ್ಲ, ಅನಾನುಕೂಲ ಆಯಿತು. ಅದಕ್ಕೆ ನಾವು ನಮ್ಮ ಶಾಸಕರು ಮತ್ತೆ ಉಸ್ತುವಾರಿ ಮಿನಿಸ್ಟ್ರುಗಳು ಮತ್ತೆ ನಮ್ಮ ನಗರಸಭೆ ಸದಸ್ಯರುಗಳು ಹಾಗೂ ನಮ್ಮ ಕಮಿಷನರು, ನಮ್ಮ ಜಿಲ್ಲಾಧಿಕಾರಿಗಳು, ಮಾನ್ಯ ಜಿಲ್ಲಾಧಿಕಾರಿಗಳು, ಮತ್ತೆ ನಮ್ಮ SP ಸಾಹೇಬರು, ಮತ್ತೆ ನಮ್ಮ ಜಿಲ್ಲಾಡಳಿತ, ಆಮೇಲೆ ನಗರಾಡಳಿತ, ಮತ್ತೆ ನಮ್ಮ ಪ್ರಜಾಪ್ರತಿನಿಧಿಗಳು 26ಗೆ ಘೋಷಣೆ ಕೊಟ್ಟಿದ್ರು, ನಮ್ಮ ಸಚಿವರು ಮತ್ತೆ ಶಾಸಕರು. ಅದೇ ದಿನ ನಾವು 26ಗೆ ಮಾಡ್ಕೊಂಡ್ವಿ. ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೀವಿ ಅಂತ ಹೇಳಿದ್ರೆ ಶಾಸಕರಿಗೆ, ಆಯ್ತಪ್ಪ ನಾನು ಬರ್ತೀನಿ, ನೀವು ಹಮ್ಮಿಕೊಳ್ಳಿ ಅಂತ ಹೇಳಿದಕ್ಕೆ ಈ ಜೈ ಭಾರತ್ ಕರ್ನಾಟಕ ಬೀದಿ ಬದಿ ವ್ಯಾಪಾರಸ್ಥರ ಸಂಘದಿಂದ ಈ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ದಿನಾಚರಣೆಯಲ್ಲಿ ನಮ್ಮ SP ಸಾಹೇಬರು ಕಾರಣಾಂತರ ಬರಲಿಲ್ಲ. ನಮ್ಮ ಶಾಸಕರು ನಗರದ ಒಂದು ಚುನಾವಣೆ ಮತ್ತೆ ಬೇರೆ ಚುನಾವಣೆ ಸಭೆ ಐತೆ ಅಂತ ಹೇಳ್ಬಿಟ್ಟು ನಮ್ಮ ಜಿಲ್ಲಾಧಿಕಾರಿಗಳು ಕೂಡ ನಮಗೆ DSP ಸಾಹೇಬರನ್ನ ಕಳಿಸಿದ್ರು, ನಮ್ಮ ಕಮಿಷನರು ಬಂದಿದ್ರು, ಮತ್ತೆ ನಮ್ಮ ನಗರಸಭೆ ಸದಸ್ಯರುಗಳು ಬಂದಿದ್ರು, ಮತ್ತೆ ನಮ್ಮ ಪ್ರಜಾಪ್ರತಿನಿಧಿಗಳು, ದಲಿತರ ಪರ ಲೀಡರ್ಗಳು ಬಂದಿದ್ರು, ರೈತರ ಪರ ಲೀಡರ್ಗಳು ಬಂದಿದ್ರು, ಮತ್ತೆ ನಮ್ಮ ರಾಜ್ಯದಿಂದ ನಮ್ಮ ರಾಜ್ಯಾಧ್ಯಕ್ಷರು ಸುರೇಶ್ ಅವರು ಬಂದಿದ್ರು, ಮತ್ತೆ ನಮ್ಮ ಚಿಂತಾಮಣಿಯಿಂದ ಪದಾಧಿಕಾರಿಗಳು, ಶಿಡ್ಲಘಟ್ಟದಿಂದ ಪದಾಧಿಕಾರಿಗಳು, ಎಲ್ಲ ನಮ್ಮ 6 ತಾಲೂಕಿಂದ ಪದಾಧಿಕಾರಿಗಳು ಬಂದಿದ್ರು. ನಾವು ಚಿಕ್ಕದಾಗಿ ನಾವು ಬೀದಿ ಬದಿ ವ್ಯಾಪಾರ ದಿನಾಚರಣೆಯನ್ನು ಎಲ್ಲರೂ ನಮ್ಮ ನಗರದಲ್ಲಿ ಎಲ್ಲ ಗಣ್ಯ ವ್ಯಕ್ತಿಗಳು, ಗಣ್ಯರು ಎಲ್ಲ ಸೇರಿ, ನಮ್ಮ ಮಾಧ್ಯಮ ಮಿತ್ರರು, ನಮ್ಮ ಪೊಲೀಸ್ ಇಲಾಖೆ ಮತ್ತೆ ನಮ್ಮ ಎಲ್ಲ ವ್ಯಾಪಾರಸ್ಥರು ಸೇರಿ ನಾವು ಈ ಕಾರ್ಯಕ್ರಮವನ್ನು ಅದ್ಧೂರವಾಗಿ ಆಚರಣೆ ಮಾಡಿ ಯಶಸ್ವಿ ಮಾಡಿದ್ದೀವಿ. ಈ ಮಾತು ನಾವು ನಮ್ಮ ಬೀದಿ ಬದಿ ವ್ಯಾಪಾರಸ್ಥ ಅಣ್ಣ ತಮ್ಮಂದರು, ಅಕ್ಕಂಗರು ವತಿಯಿಂದ ನಾವೆಲ್ಲರಿಗೂ, ಮಾಧ್ಯಮ ಮಿತ್ರರಿಗೆ, ಎಲ್ಲ ಪೊಲೀಸ್ ಇಲಾಖೆಗೆ, ಮತ್ತೆ ಜಿಲ್ಲಾಡಳಿತಕ್ಕೆ, ನಮ್ಮ ನಗರಾಡಳಿತಕ್ಕೆ, ಪೌರಾಡಳಿತಕ್ಕೆ, ನಮ್ಮ ಸಚಿವರಿಗೆ, ನಮ್ಮ ಶಾಸಕರಿಗೆ, ನಮ್ಮ MP ಸಾಹೇಬರಿಗೂ ಕೂಡ ಎಲ್ಲ ನಮ್ಮ ಜಾತಿ ಭೇದವಿಲ್ಲದ ಸಂಘಟನೆ ಇದು ನಮ್ದು. ಜೈ ಭಾರತ್ ಕರ್ನಾಟಕ ಬೀದಿ ಬದಿ ವ್ಯಾಪಾರದ ಸಂಘಟನೆ ವತಿಯಿಂದ ಎಲ್ಲಾ ಜಾತಿ ಬೀದಿ ಬದಿ ವ್ಯಾಪಾರಸ್ಥರಿದ್ದಾರೆ. ನಮ್ಮ ಸಂಘಟನೆಯಲ್ಲಿ ನಮ್ಮ ಜಾತಿ ಭೇದವಿಲ್ಲದ ಜನಗಳು, ಎಲ್ಲಾ ಜಾತಿಯವರಿದ್ದಾರೆ, ಎಲ್ಲರೂ ಒಂದೇ. ನಮ್ಮ ದೇಶ ಭಾರತ
ನಮ್ಮ ರಾಜ್ಯ ಕರ್ನಾಟಕ, ನಮ್ಮ ಜಿಲ್ಲೆ ಚಿಕ್ಕಬಳ್ಳಾಪುರ, ಚಿನ್ನದಂತ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಊರಿನಲ್ಲಿ ಬೀದಿ ಬದಿ ವ್ಯಾಪಾರ ದಿನಾಚರಣೆಯನ್ನು ನಾವು ಅದ್ದೂರಿಯಾಗಿ ಯಶಸ್ವಿ ಮಾಡಿಕೊಟ್ಟು ನಿಮಗೆಲ್ಲರೂ ನಮ್ಮ ಜೈ ಭಾರತ್ ಕರ್ನಾಟಕ ಬೀದಿ ಬದಿ ವ್ಯಾಪಾರಸ್ಥರ ವತಿಯಿಂದ ಶುಭಾಶಯಗಳ ಅರ್ಪಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್.